ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಇನ್ಮೇಲಿಂದ ಡೈಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಆಗಲೇ ಲಾಸ್ಟ್ 2 ವ್ಲಾಗ್ ನೋಡಿರ್ಬೋದು. ಸುಮ್ಮನೆ ಏನು ಮನೆಯಲ್ಲಿ ಇಲ್ಲಿ ಬಂದಿದ್ವಿ ರ್ಯಾಂಡಮ್ ವೀಡಿಯೋಸ್ ತೋರಿಸ್ತಾ ಇದ್ದೆ. ಅದೇ ರೀತಿ ನನಗೆ ಗೊತ್ತಿಲ್ಲ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ. ಸುಮ್ಮನೆ ಡೈಲಿ ವ್ಲಾಗ್ ನೋಡೋಣ, ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಸೊ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಇವತ್ತು ಒಂದು ಮೈಕ್ ಕೂಡ ಆರ್ಡರ್ ಮಾಡಿದ್ದೀನಿ. ಮೈಕ್ ಮತ್ತು ಟ್ರೈಪಾಡು. ಸೊ ಅದು ಬರ್ತಾ ಇದೆ. ಆಮೇಲೆ ನಮ್ಮ ರಿಲೇಷನ್ಸ್ ಮನೆಗಳಿಗೆಲ್ಲ ಹೋಗಬೇಕು. ಸೊ ಸುಮಾರು ಮನೆಗಳಿಗೆಲ್ಲ ಇನ್ನೂ ಹೋಗಿಲ್ಲ. ನಾನು ಹೇಳ್ದಾಗೆ ಈ ಈ ಥರ ರಜದಲ್ಲಿ ಬಂದು ಹೋಗೋಣ ಅಂತ ಅಂದ್ಕೊಂಡಿದ್ವಲ್ಲ. ಸೊ ಹಾಗಾಗಿ ಇವತ್ತೊಂದು 3-4 ಮನೆಗೆ ಹೋಗಬೇಕು. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಇವಾಗ ಎದ್ದು ರೆಡಿಯಾಗಿದ್ದೀನಿ, ಕೆಳಗಡೆ ಹೋಗಬೇಕು. ಸೊ ತಿಂಡಿ ಏನು ಮಾಡಿದ್ದಾರೆ ಗೊತ್ತಿಲ್ಲ. ಹೋಗೋಣ ಬನ್ನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನೀವು ನನ್ನ ಅಲ್ಲೂ ಕೂಡ ಫಾಲೋ ಮಾಡ್ಬೋದು. ಇದಕ್ಕಿಂತ ಮುಂಚೆ ಅಪ್ಡೇಟ್ಸ್ ಅಲ್ಲಿಗೆ ಬರುತ್ತೆ. ಸೊ ತಡ ಮಾಡೋದು ಬೇಡ, ಬನ್ನಿ ಬ್ಲಾಗ್ ಶುರು ಮಾಡೋಣ. ಸೊ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟ್ ಇಲ್ಲ. ನಮ್ಮ ಚಿಕ್ಕಪ್ಪನ ಮನೆ ನಿನ್ನೆ ನೈಟ್ ಊಟಕ್ಕೆ ಬಂದಿದ್ರು. ಆವಾಗ ನಮ್ಮ ಮನೆಗೆ ಬ್ರೇಕ್ಫಾಸ್ಟಿಗೆ ಬರಬೇಕು ಅಂತ ಹೇಳಿದ್ರು. ನಾನು ಮರ್ತೋಗ್ಬಿಟ್ಟಿದ್ದೆ. ಸೊ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೇಟ್ ಆಯಿತು. ನಾವು ತಿರುಪತಿಗೆ ಹೋಗಿ ಪ್ರಸಾದ ಕೊಡ್ತಾ ಇದ್ದಾರೆ ನಮ್ಮ ಅಜ್ಜಿ, ಅಲ್ಲಿ ನಮ್ಮ ಆಂಟಿ ಕೊಡೋದಕ್ಕೆ. ಸೊ ಇವತ್ತು ಅಲ್ಲೇ ಬ್ರೇಕ್ಫಾಸ್ಟ್. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಿನ್ನೆ ಫೋಟೋನ ಇಲ್ಲಿ ಡೈನಿಂಗ್ ಹಾಲಲ್ಲಿ ಸೆಟ್ ಮಾಡಿಸಿದ್ವಿ. ಸೊ ನೋಡಿ, ಎಲ್ಲೆಲ್ಲೂ ನಾವೇ. ಇನ್ನೊಂದು ವರ್ಷದವರೆಗೂ ಎಲ್ಲೆಲ್ಲೂ ನಾವೇ, ಎಲ್ಲರ ಮನೆಯಲ್ಲೂ ನಾವೇ. ಬ್ರೇಕ್ಫಾಸ್ಟಿಗೆ ಬನ್ನಿ ಅಂತ ಕರೆದಿದ್ರು ಉಮೇಶ್ ಅಂಕಲ್ಲು. ನಾರ್ಮಲಾಗಿ ಬ್ರೇಕ್ಫಾಸ್ಟಿಗೆ 8 ಗಂಟೆ ಒಳಗೆಲ್ಲ ಹೋಗ್ತಾರೆ. ನಾವು 10:42 ಆಗಿದೆ. ಊಟ ಟೈಮಿಗೆ ಬ್ರೇಕ್ಫಾಸ್ಟಿಗೆ ಹೋಗ್ತಾ ಇದ್ದೀವಿ. ಅದೇನೋ ದೊಡ್ಡ ಸಾಹಸ, ಏನೋ ಒಂದು ಬ್ಯಾಗ್ ಇಟ್ಕೊಂಡು ದೊಡ್ಡ ಸಾಹಸ. ಏನೋ ಓದ್ಕೊಂತಿದ್ಯಲ್ಲಪ್ಪ, ಟೆಸ್ಟ್ ಗುಂಡಂಗೆ. ಏನೋ ಗುಂಡ ತಗೋ. ಓ ಆಂಟಿ, ಇವರು ಇಷ್ಟೊತ್ತವರೆಗೂ ಮಲಗಿದ್ದಾರೆ. ಇದು ನೋಡಿ ಇಲ್ಲ ಆಂಟಿ, ಇವರು ಲೇಟ್. ಬೇಗ ಎದ್ದಿದ್ದೀನಿ, ಇವರೇ ಇವತ್ತು ಲೇಟ್. 10:30 ಟೈಮು. 9 ಗಂಟೆ ಕೆಳಗಡೆ ಬಂದಿದ್ದೆ. ನಮ್ಮಪ್ಪ ಇದಾರಲ್ಲ ಹೌದೇನೋ ಗುಂಡ. ಹೌದು, ಆಲೂಗಡ್ಡೆ ಪಲ್ಯ ಇಲ್ಲೇ ಚೆನ್ನಾಗಿ ಕಾಣಿಸ್ತಿದೆ. ಸೊ ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಚಟ್ನಿ ಚಟ್ನಿ. ನಾನೆಲ್ಲ ನಾನ್ ವೆಜ್ ತಿಂಡಿ ಫುಲ್ಲು ಇದಾಗ್ಬಿಟ್ಟಿದೆ. ಹಲೋ, ಇವಾಗ ಅಲ್ಲಿ ತಿಂಡಿ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಒಬ್ರು ತಾತ ಇದ್ದಾರೆ, ಅವ್ರನ್ನ ನೋಡ್ಕೊಂಡು ನಮ್ಮ ದೊಡ್ಡಪ್ಪನ ಮನೆಗೆ ಹೋಗಿ ಬರಬೇಕು. ಇವಾಗ ಹೊರಟಿದ್ದೀವಿ. ಇವಾಗ ಬಂದ್ವಿ, ಅಲ್ಲಿದೆ ಮನೆ. ಕೆಲಸ ಮಾಡಿಸ್ತಿದ್ದಾರೆ ನಮ್ಮ ಅಮ್ಮನೂ ಬಂದೇಳೆ. ಕಾಣ ಇಲ್ಲ ತಿಂದೆ ತಿಂದಿದ್ಯಾ ಇಲ್ಲ ಇಲ್ಲೇ ಕಟ್ಟಿಸ್ಕೊಂಡ್ ಬಂದಿದ್ಯೋ ಇಲ್ಲ ತಿಂದೆ ಮಧ್ಯಾಹ್ನ ಊಟ ಬಿಸಿ ಬಿಸಿ ಇವಾಗ ಇಲ್ಲಿ ಇನ್ನೊಬ್ರು ಅಜ್ಜಿ ಮನೆ. ಇದು ಮನೆ ಹೋಗ್ಬೋದು ಹಿಂದಿಂದ. ಹೋಗ್ತಾ ಇದೀವಿ. ಲಿಕ್ಕಿ ಇದಾರಲ್ಲ ಅವ್ರ ಅಜ್ಜಿ, ಸರೋಜಮ್ಮ ಅಜ್ಜಿ, ಅವ್ರ ಮನೆ. ಅಜ್ಜಿ ಎನರ್ಜೆಟಿಕ್ ಅಜ್ಜಿ. ನಮ್ಮ ಮದ್ವೆಲೆಲ್ಲ ಡ್ಯಾನ್ಸ್ ಮಾಡಿದ್ರಲ್ಲ ಅವ್ರ ಅಜ್ಜಿ. ಅಯ್ಯೋ ಇವಾಗ ಕೆಳಗಡೆ ತೋಟಕ್ಕೆ ಹೋಗಿ ಬರೋ ಸ್ಥಿತಿಗೆ ನಾವು ಬರೋದ್ ನೋಡಿ ಬೋಂಡ ಎಲ್ಲ ಮಾಡ್ತಾ ಇದಾರೆ. ಸೊ ಲಿಕ್ಕಿ, ನಮ್ ಲಿಕ್ಕಿ ಇದಾರಲ್ಲ ಅಜ್ಜಿ. ಬಿಸ್ಲು ಇವಾಗೆಲ್ಲ ನಡೆಸ್ತಾ ಇದೆ, ನೀರಿಲ್ಲ. ಬಂದೆ. ಏನು ತಿನ್ಲಿಲ್ಲ, ಅದೆಲ್ಲ ಸಾಕು. ಇದೆ.
ಇವಾಗ ಇಲ್ಲಿ ನಮ್ಮ ಅಜ್ಜಿ ತಾತನ ಮನೆ ಎಲ್ಲ ಮಾತಾಡ್ಸ್ಕೊಂಡು ಇಲ್ಲಿಂದ ನಮ್ ದೊಡ್ಡಪ್ಪವ್ರ ಮನೆ ಹೋಗ್ತಾ ಇದೀವಿ. ಸೊ ಇಲ್ಲೂ ಸುಮಾರು ಟೈಮ್ ಸ್ಪೆಂಡ್ ಮಾಡಿದ್ವಿ. ಇವಾಗ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದೀವಿ. ನಮ್ಮ ಅಮ್ಮನ ಜಾಯ್ನ್ ಆದ್ರು ಇವಾಗ, ಗಾಡಿ ಇಲ್ಲೇ ನಿಲ್ಸಿದಾರೆ ಅವ್ರು. ಇವಾಗ ಹೋಗ್ತಾ ಇದೀವಿ. ಫುಲ್ ಬಿಸಿಲಿದೆ, ಮಳೆಗಾಲದಲ್ಲಿ ಫುಲ್ ಬಿಸಿಲು. ಯಾಕೆ ಹೇಳ್ತೀರಾ, ಅಷ್ಟು ಬಿಸಿಲಿದೆ ನೋಡಿ ಹೊರಗೆಲ್ಲ. ಇವಾಗ ಇಲ್ಲಿ ನಮ್ಮ ದೊಡ್ಡಪ್ಪನ ಮನೆಗೆ ಬರೀ ನಾನ್ ವೆಜ್. ಅಯ್ಯೋ ಅವ್ರು ತಿನ್ನೋದಕ್ಕೂ ಕಾಣಿಸ್ತಿಲ್ಲ, ತೆಗಿಲ್ಲ. ನೀವು ಇದಕ್ಕಂತಾನೆ ಜಾಗ ಇಟ್ಟಿದ್ದೀರಿ. ಅದಕ್ಕೆ ಮಾಡಿದ್ದು. ಅದಕ್ಕೆ ಇದು ಮಾಡಿ. ಅದು ಕಷ್ಟ ಅಲ್ವಾ? ಅದನ್ನ ಹೆಂಗ್ ಮೇಂಟೈನ್ ಮಾಡ್ತೀರಾ ಮತ್ತೆ? ಇಲ್ಲಿ ಅಂಕಲ್ ಮನೆಗೆ ಬಂದ್ವಿ. ಚಿಂಚು 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 ಮನೆಗೆ. ನೋಡಿ, ಮಧ್ಯಾಹ್ನ ಬಂದ್ರೆ ಐಸ್ ಕ್ರೀಮ್ ಕೊಡ್ತಾರೆ. ಆಂಟಿ ಒಳಗೆ ಹೋದ್ರು. ಹೇಳಪ್ಪ, ಏನೇನ್ ಮಾಡ್ತಾಳ, ಏನ್ ಮಾಡಕ್ಕಿಲ್ಲ, ಬರಕ್ಕಿಲ್ಲ. ಇಲ್ಲ, ಹೇಳಪ್ಪ. ವೆಜ್ ಅಜ್ಜಿ, ವೆಜ್ ಮಾಡ್ತಾಳೆ. ತಿಂಡಿ ಊಟ ಎಲ್ಲ ಓಕೆ. ವೆಜ್, ಮತ್ತೆ ನಾನ್ ವೆಜ್ ಒಂದು ಬರಲ್ಲ. ಬರುತ್ತೆ, ಮಾಡಲ್ಲ. ನೀನೇ ತೋರ್ಕೊಟ್ಬಿಡು. ಆ ಹಿಂಗೆಲ್ಲ ಹಿಂಗೆ ಅಂತ ನೀನೇ ತೋರ್ಕೊಟ್ಬಿಡು. ನಮ್ಗೆ ತಿನ್ನಕ್ ಮಾತ್ರ ಬರೋದು. ಎಷ್ಟ್ ಚೆನ್ನಾಗಿದೆ ಅಲ್ವಾ ಹೇಳ್ತೀನಿ. ಅದಕ್ಕೆ ಕಲ್ಸ್ಕೊಡಿ ಅಂತ ಈಗ ಆಷಾಢದಲ್ಲೇ ಈಗ ಎಪಿಷರಂಟಿಗೂ ಹೇಳಿದ್ದೀನಿ, ನಾನ್ ವೆಜ್ ಹೇಳ್ಕೊಡಿ ಅಂತ. ಒಂದೊಂದ್ ದಿನ ಒಂದೊಂದ್ ಮನೇಲಿ ಹೇಳ್ಕೊಡ್ಬೇಕು ಅಂತ ಅಲ್ವಾ? ಕಲ್ತ ಆಮೇಲೆ ಮೇಲೆ ಮಾಡೋದು. ಈಗ ಮಟನ್ ಸಾರ್, ಚಿಕನ್ ಸಾರ್ ಕಲಿ ಅದ್ ತೊಳೆಯೋದು ಅದೆಲ್ಲ ಹಿಂಸೆ ಅಂತ ಮಾಡಲ್ಲ. ಮಾಡ್ಕೋಬೇಕು ನಾವು ಒಬ್ಬೊಬ್ರೆ ಆದ್ರೂನು. ಅದು ಬರೀ ವ್ಯತ್ಯಾಸ ಇದೆ ಮಾಡ್ಬೇಕಲ್ವಾ? ವ್ಯತ್ಯಾಸ ಇದೆ. ಇಂತ ಹೇಳ್ತಾವ್ರ ನಾನ್ ವೆಜ್ ಪ್ರಯತ್ನ ಮಾಡ್ಕೋಬೇಕು. ಹಿಂಗೆಲ್ಲ ಹಿಂಗೆ ಅಂತ ಇಬ್ರು ನೋಡ್ಕೊಂಡ್ ಮಾಡ್ಕೋಬೇಕು. ಅಲ್ಲಿಗೆ ಜಿ ಅವ್ರು ಹೇಳಿದ್ರು ಆಷಾಢಕ್ 3 ತಿಂಗಳು ಬಿಟ್ ಬರ್ತೀನಿ ಅವಾಗ ಕಲಿಯೋದು. ಅಲ್ಲ, ಮುಖ್ಯಲೇ ಎಲ್ಲ ಬರ್ತಿರ್ತಾರಲ್ವ ಈಗ, ಅದು ಅಲ್ದೇನೆ 3 ತಿಂಗಳು ಬಿಟ್ ಬರ್ತೀನಿ ಆಷಾಢಕ್ಕೆ, ಅವಾಗ ಕಲ್ತ್ಕೊಂಡ್ರು. ಹೇಳ್ತು ಆಷಾಢಕ್ಕೆ 2 ದಿನ 3 ದಿನ ಶಾಸ್ತ್ರ ಮಾಡಿ ಕರ್ಕೊಂಡ್ ಹೋಗಪ್ಪ ಅಂತ ಹೇಳ್ತು. ಇಲ್ಲ, ಹೌದೇನಜ್ಜಿ, 2-3 ದಿನಕ್ಕೆ ಹೋಗ್ಬಿಡ್ಲಾ? ತಪ್ಪಂಗಿಲ್ಲ. ಹೇಳಜ್ಜಿ. ಅಯ್ಯೋ 2 ದಿನ ಮೊದಲು ಈಗ ಆಗಲ್ಲ ಅಂತಾರಲ್ಲ, ಏನ್ ಮಾಡಕ್ಕಾಗುತ್ತೆ? ಏನಜ್ಜಿ ನೀನು ಅರ್ಥ ಮಾಡ್ಕೋಬೇಕು ಅಲ್ವಾ? ಅಲ್ಲ ಕಣವ, ಅಯ್ಯೋ ಇಲ್ಲ ಕಣ್ಣಡಿಯೇ, ನನ್ ಯಾರು ಇವಾಗ ನೋಡ್ತಾರೆ? ನೀನ್ ಇಲ್ದೆ ಹೋದ್ಮೇಲೆ ನಾನೇನ್ ಮಾಡಾನೆ ಅಂತಾರೆ. ಅವಾಗ ಏನವ ಮಾಡೋದ್ ನಾವು? ಅವ್ರ್ ಅಜ್ಜಿ, ನಡಿಬೇಕಲ್ವಾ? ನೀವು ನಾನ್ ನಿನ್ ಮಾತ್ ಕೇಳಲ್ಲ. ನನಗೆ ಆಂಟಿ ಇದ್ದೀರಾ ಕರೆಕ್ಟ್. ಅಜ್ಜಿ ಮಾತ್ ಕೇಳಲ್ಲ ನಾನು. ಆಂಟಿ ಕೇಳ್ಕೊಳ್ಳೋ. ಶಾಸ್ತ್ರ ಎಲ್ಲ ಮಾಡೋದು ಯಾರು? ಅಜ್ಜಿ. ಮತ್ತೆ ಅಜ್ಜಿ ಅಂದ್ರೆ ಅಜ್ಜಿ ಏನಂದ್ರು ಈಗ? ಅಜ್ಜಿ ಉಲ್ಟಾ ಹೇಳಿದ್ರು. ಅಜ್ಜಿ ಉಲ್ಟಾ ಹೇಳಿಲ್ಲ, ಅಜ್ಜಿ ಕರೆಕ್ಟ್ ಇಲ್ಲ, ಅಜ್ಜಿ ಶಾಸ್ತ್ರ ಹಳೆಕಾಲ ಸಂಪ್ರದಾಯ ಏನ್ ಹೇಳಿದ್ರು ನಡೆಸ್ಬೇಕಲ್ಲ ಅಜ್ಜಿ. ಇರವ ಆಮೇಲೆ ಹೋಗು, ಅವ್ರಿಗೆ ಊಟಕ್ಕೆ ತೊಂದ್ರೆ ಆಗುತ್ತೆ. ಅಲ್ಲೇ ಹೋಗಿ ಇಬ್ರು ಕಲ್ತ್ಕೊಳ್ರಿ, ಇಬ್ರು ನಮ್ ಮನೇಲಿ ನನಗೆ ಯಾರು ಸಪೋರ್ಟ್ ಇಲ್ಲ. ಎಲ್ಲರೂ ಹೋಗಿ ಹೋಗಿ ಅಂತಾನೆ ಹೇಳ್ತಾರೆ ಅಜ್ಜಿ. ಮನೆಗ್ ತಾನೆ ಅಲ್ವಾ? ಗಂಡನ ಮನೆಗ್ ಹೋಗಿ ಅಂತ ಹೇಳ್ತಿರೋದು. ಅಜ್ಜಿ ಅದನ್ನ ಎಷ್ಟು ಬಿಡಿಸಿ ಹೇಳ್ತು, ಅರ್ಥನೇ ಆಗಲ್ಲ. ಇವಾಗಿನ ಜನರೇಷನ್ ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗಲ್ಲ, ಇವ್ರಿಗೂ ಅರ್ಥ ಆಗಲ್ಲ ಅಜ್ಜಿ. ಇದೆಲ್ಲ ಅರ್ಥ ಆಗಲ್ಲ. ಅವ್ರಿಗೆ ಹೇಳಜ್ಜಿ, ಒಂದ್ ವಾರ ನಾನು ತಿಂದಲ್ಲಿ ಇದ್ಬಿಡು ಅಂತ ಹೇಳಜ್ಜಿ, ನೋಡ ಆಗತ್ತಾ? ಅಲ್ಲ ಹೆಂಗಿರಕಾಯ್ತದೆ? ಅಲ್ಲ, ಹೆಂಗೆ ನಿಮ್ ಜೊತೆಲಿ ಒಂದ್ ವಾರ ಅವ್ರು ಇರಕ್ಕಾಗುತ್ತಾ? ಹಂಗಲ್ಲ. ತಿಂಡಿ ನಾನ್ ವೆಜ್ ತಿಂದೇನೆ ಒಂದ್ ವಾರ ಮಟನ್ ತಿಂದೆಲ್ಲ ಇರಕ್ಕಾಗುತ್ತಾ? ಹೆಂಗ ಅವೆಲ್ಲ? ಅಯ್ಯೋ ಏನೋ ಶ್ರಾವಣ ಅಂತ ಅಕಸ್ಮಾತ್ ಇರ್ಬೋದು, ಬಾಕಿ ದಿನ ಇಲ್ಲ, ಅವಾಗ್ಲಾದ್ರೂ ಇರ್ತಾರ ಕೇಳಜ್ಜಿ. ಮತ್ತೆ non-veg ಅದು ಶಾಸ್ತ್ರ ಅಲ್ವಾ, ಅದನ್ನ ಹೇಳಜ್ಜಿ. ಮಾಡಕ್ ಬರಕ್ಕಿಲ್ಲ ಅನ್ಬಿಟ್ಟು ಅದಕ್ಕೆ ಅವ್ರು ನಾನ್ ವೆಜ್ ತಿಂದೇನೆ ಇರ್ಬೇಕು. ಅಯ್ಯೋ, ಈಗ ಆಯ್ತು, 1 ತಿಂಗಳಿಂದ ನಾನ್ ವೆಜ್ ಇಲ್ಲ, ನಂಗೆ ವೆಜ್ಜೇ. ಫೋಟೋ ನೋಡಿ ಫೋನ್ ಮಾಡಿದ್ದ, ಎಂತ ಈ ಊರಿಗೆ ಬಂದ್ವಿ, ಬರ್ತಂಗ್ ಹೋಗಿದ್ಯಾ, ತಕ್ಕ ಬರ್ದಂಗೆ ನಮಗ ಅವ್ರಿಗೂ ರಜೆ ನೆನ್ನೆ ಅಲ್ಸ್ಕೊಂಡು ನಿಂಗೇನ್ ಪ್ಲೇಟಿಗೆ ಕೊಡಕ್ಕೆಲ್ಲ ಆಗಲ್ಲ. ಇದ್ರಲ್ಲೇ ತಿನ್ನೀಗ ಹೆಂಗೋ ಇದ್ರ ಕತೆ ಏನು ಅಂದ್ರೆ, ಮೊನ್ನೆ ಊರಿಗೆ ಹೋಗಿದ್ದಲ್ಲ ದೇವ್ರ ಮಾಡಕ್ಕೆ, ಅಲ್ಲಿಂದ ಬರ್ತಾ ಅಳಸಣ್ ಬೇಕು ಅಂತ ಒಂದ್ ದೊಡ್ಡ ಅಳಸಣ್ ತಗೊಬಂದ್ವಿ. ಅದನ್ನ ಇವಾಗ ಕಟ್ ಮಾಡಿದಾರೆ. ನಂಗೆ ಅಳಸಣ್ ಅಂದ್ರೆ ಇಷ್ಟ, ಅದಕ್ಕೆ ಒಂದ್ ಪಾತ್ರೆಯಲ್ಲಿ ಕಟ್ ಮಾಡಿಟ್ರೆ ಫುಲ್ ತಗೊಂಡ್ ನಾನ್ ತಿಂತೀನಿ. ಗೊತ್ತಾಗ್ಲಿ ಎಲ್ಲರೂ ಎಷ್ಟ್ ತಿಂತೀಯ ಅಂತ. ತಿಂತೀನಿ, ತಿನ್ನೋದ್ರಲ್ಲಿ ಏನ್ ತಪ್ಪಿಲ್ಲ. ತಿಂತೀಯಲ್ಲ, ತಿನ್ನು. ತಿಂತೀನಿ ತಿಂತೀನಿ. ತಿಂತೀನಿ. ಅವ್ರ ಮನೆ ಎಲ್ಲ ಹೋಗಿ ಬಂದ್ವಿ. ಬರ್ತಂಗೆ ಚಿಂಟ್ರೋಣ್ಣನ ಮನೆಗೆ ಹೋದ್ವಿ. ಪ್ರತಿದಿನ ಸಂಜೆ ಚಿಂಟ್ರೋಣ್ಣವ್ರ ಮನೇಲೇನೆ ಟೀ ನಮ್ದು. ಸೊ ಇವಾಗ ಸಂಜೆ ಇನ್ನೊಬ್ರು ನಮ್ಮ ಅಜ್ಜಿ ಮನೆ ಊಟ ಕರ್ದಿದ್ದಾರೆ. ಅಲ್ಲಿ ಅಂದರೆ ಲೈಕ್ ಅವ್ರ ಮನೆ ಹೋಗಬೇಕು. ಅಲ್ಲಿ ಹೋಗಿ ಬಂದರೆ ಇವತ್ತಿನ ದಿನ ಮುಗೀತು.
ಒಂದು ಮೈಕ್ ಕೂಡ ಆರ್ಡರ್ ಮಾಡಿದ್ದೀನಿ ಅಂತ ಹೇಳಿದೆ. ಅದು ಇವತ್ತು ಬರುತ್ತೋ ನಾಳೆ ಬರುತ್ತೋ ಗೊತ್ತಿಲ್ಲ. ಬಂದರೆ ಅದನ್ನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ. ಸೊ ಹೀಗಿದೆ, ಊರಿಗೆ ಬರೋದು, ಎಲ್ಲ ಕಡೆ ಸುತ್ತೋದು, ಎಲ್ಲರ ಮನೆಗೆ ಹೋಗೋದು, ಚೆನ್ನಾಗಿ ಊಟ ಮಾಡೋದು, ಅದೇ ಆಗ್ತಿದೆ. ಸೊ ಈ ಥರ ಇದೆ ಡೈಲಿ ವ್ಲಾಗ್. ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಹೇಳಿ ಏನು ವೀಡಿಯೋಸ್ ಬೇಕು, ಯಾವ ಥರ ಬೇಕು ಅಂತೇಳಿ. ಸುಮ್ಮನೆ ಮಾಡೋದನ್ನೆಲ್ಲ ತೋರಿಸೋದು ನನಗೂ ಬೋರ್ ಆಗುತ್ತೆ. ಬಟ್ ಅದೇ ಶುರು ಮಾಡೋಣ ಅಂತಿದ್ದೀನಿ ಡೈಲಿ ವ್ಲಾಗ್ಸ್ ಈ ಥರ. ನನಗೆ ಇನ್ನೂ ಪ್ರಾಪರಾಗಿ ಅಡುಗೆ ಮಾಡೋದೆಲ್ಲ ಇನ್ನೂ ನಾನು ವೀಡಿಯೋ ಮಾಡಿಲ್ಲ, ಮಾಡ್ತೀನಿ. ಅದು ನನ್ನ ಮೈಕೆಲ್ಲ ಬರಲಿ, ಸೊ ಚೆನ್ನಾಗಿರುತ್ತೆ ಅಂತ ಅದಕ್ಕೆ. ಪ್ಲೇಟ್ ಏನು ತಗೊಬಂದ್ರಿ? ಕಲ್ಸಣ್ಣ ಕೊಡೋಣ ಅಂತ ಮಗಳಿಗೆ. ಹಳಸ್ನಣ್ಣ ನೋಡಿ ಪ್ಲೇಟ್ ಆಪ್ಷನ್ ಇಲ್ಲ ಇಲ್ಲಿ. ಪಾತ್ರೆ ಪಾತ್ರೆಲ್ಲೇ ತಿಂತಾವ್ರೆ. ಏನೇ ತಿಂದ್ರು ಪಾತ್ರೆ ಪಾತ್ರೆನೇ ತಿನ್ನೋದು. ಅವ್ನಿಗೆ ಅಲ್ಲ ನೀನದ್ ತಿನ್ನಬಾರ್ದಾ? ನೋಡಿ ಚಂದ್ರಪಟ್ಟಣದಿಂದ ತರ್ಸ್ಕೊಂಡ್ ತಿಂತಾರೆ. ಪಾತ್ರೆ ಅಲ್ಸ್ಕೊಂಡ್ ತಿಂತಿದ್ದಾಳೆ. ಅದು ಒಬ್ರಿಗೂ ಕೊಡ್ದಂಗ್ ಪಾತ್ರೆ. ಸೊ ಆಂಟಿ ಹಾಯ್. ಆಂಟಿ ಅಲ್ಲ ಅಜ್ಜಿ. ಅಜ್ಜಿ ನಮಗೋಸ್ಕರ ಅಡುಗೆ ಮಾಡಿದ್ದಾರೆ. ಬ್ಲಾಗ್ ಅಂದ್ರೆ ಆಂಟಿ ಅಂಕಲ್ ಅವಾಗ ಹಿಂಗಿದ್ರು. ನಮ್ಮ ಅಪ್ಪ ಅಮ್ಮನೂ ಆಂಟಿ ಅಂಕಲ್ ಅಂತಾರೆ, ನಾನು ನಿಮಗೆ ಆಂಟಿ ಅಂಕಲ್ ಅಂತೀನಿ. ಅಜ್ಜಿ ಅಜ್ಜಿ ಅದೇ ಹೇಳಿದ, ಅಜ್ಜಿ ಅಂತ ಕರೆಯೋಕೆ ಬರೋದಿಲ್ಲ. ಸೊ ಒಡೆ ಸ್ಪೆಷಲ್. ಮಳೆನೇ ಇಲ್ಲ ಅವತ್ತಿಂದ. ಆಮೇಲೆ ನೀರ್ ಬಿಡ್ತಾರೆ ಬಿಡಪ್ಪ. ಅನ್ಸೋದಿಲ್ಲ ನೀರು. ನಾವ್ ಹಾಕ್ಬಿಟ್ಟಿದೀವಿ, ಇವಾಗ ಮಳೆ ಹಾಕಕ್ಕಾಗಲಿಲ್ಲ ಇಲ್ಲಿ ಹಾಕೋಟ್ ಅಂಕಲ್. ಇದು ಸ್ವಲ್ಪ ಹಾಕ್ಲ ನಿಮಗೆ ಹುಳ್ಳಿಕಾಳು ಪಲ್ಯ ತಿಂತೀರ. ರೋಡ್ ಆಗ್ಬೇಕು. ಇದು ಇಲ್ಲಿ ಗೆದ್ದಿರೋ JDS ಅವರು, ಇದು ಒಳ್ಳೆ. ಅಂದ್ರೆ ಈ ಸೈಡ್ ಫೇಸಿಂಗ್ ಶುರು ಮಾಡಿದ್ದೆ ನಾವಿಬ್ರು. ಆಮೇಲೆ ಸೊ ಇವಾಗ ಅಲ್ಲಿಂದ ಬಂದ್ವಿ. ಊಟ ಎಲ್ಲ ಚೆನ್ನಾಗಿತ್ತು. ಹೇಗನ್ನಿಸ್ತು? ಏನು ಅಲ್ಲ ಊಟನಾ? ಅಲ್ಲ ಇವತ್ತು ಅಲ್ಲಿ ಹೋಗಿ ಬಂದಲ್ಲ, ಇವತ್ತಿನ ಡೇ ಹೆಂಗಿತ್ತು? ಚೆನ್ನಾಗಿತ್ತು. ತುಂಬಾ ಜನ ಮನೆಗೆ ಹೋಗ್ಬೋದ. ರಿಲೇಟಿವ್ಸ್ ತುಂಬಾ ಮನೆ ಹೋಗೋದು ಪೆಂಡಿಂಗ್ ಇತ್ತು. ಸೊ ಇವತ್ತು ವೆಜ್ ತಿಂದೈತೆ, ನಂಗೆ ಖುಷಿ ಆಯ್ತು. ಫಸ್ಟ್ ಟೈಮ್. ಇಲ್ಲ ಇಲ್ಲ ಇಲ್ಲಿ ಏನೋ ಮಾತಾಡ್ತೀರಿ. ಚೆನ್ನಾಗಿತ್ತು. ವೆರೈಟಿ ಆಫ್ ಫುಡ್ ಇವತ್ತು. ಏನೋ ಫಸ್ಟ್ ಟೈಮ್ ವೆಜ್ ಅದೇ ಫಸ್ಟ್ ಟೈಮ್ ವೆಜ್ ತಿಂದು ಖುಷಿ ಆಯ್ತು. ಯಾಕಂದ್ರೆ ನಾನ್ ವೆಜ್ ಸ್ವಲ್ಪ ಹಾಕಲ್ಲ ಈ ಕಡೆಯವರು, ಜಾಸ್ತಿ ಹಾಕ್ತಾರೆ. ಹಂಗಾಗಿ ಮೊನ್ನೆ ಮಟನ್ ತಿಂದವ್ರಿಗೆ ಫುಲ್ ಇದಾಗೋಗ್ಬಿಟ್ಟಿದೆ. ಅದಕ್ಕೆ ಅವ್ರಿಗೆ ಪ್ರೀತಿಯಿಂದ ಮಾಡಿರ್ತಾರೆ. ಅಂದ್ರೆ ಅದೇ ಜಾಸ್ತಿ ತಿಂದು ತಿಂದ್ರೆ ಸಂಜೆನೂ ಮತ್ತೆ ಇಲ್ಲಿ ಮನೆಯಲ್ಲೂ ಮಾಡಿದ್ರು ತಿಂದ್ವಾ. ಹಂಗಾಗಿ ಇವತ್ತು ವೆಜ್ ಇರ್ಲಿ ಅಂತ ಅನ್ಕೊಂಡು ನಾನೇ ಹೇಳ್ತಿದ್ದೆ. ಸೊ ವೆಜ್ ಊಟ ಚೆನ್ನಾಗಿ ಮಾಡಿದ್ರು, ಚೆನ್ನಾಗಿತ್ತು. ಅಲ್ಲೂ ಅಷ್ಟೇ ಚೆನ್ನಾಗಿ ಮಾತಾಡ್ಸಿದ್ರು. ಆಂಟಿ, ಅಂಕಲ್, ಅಜ್ಜಿ, ತಾತ. ಹಂಗೆ ಚೆನ್ನಾಗಿತ್ತು. ಇವತ್ತಿನ ಡೇ ಎಲ್ಲರೂ ತುಂಬಾ ಮನೆಗೆ ಹೋದ್ವಿ, ಮತ್ತೆ ಇನ್ನು ನಾಳೆ ಹೋಗೋದಿದೆ. ಸೊ ಹಾಗೆ ಇಲ್ಲಿ ನೋಡ್ಬೋದು ಮೈಕ್ ಕೂಡ ಆರ್ಡರ್ ಮಾಡಿದ್ದೀನಿ. ಇದು ನಾಳೆ ಬೆಳಗ್ಗೆ ಬ್ಲಾಗಲ್ಲಿ ತೋರಿಸ್ತೀನಿ, ಅನ್ಬಾಕ್ಸಿಂಗ್ ಮಾಡ್ತೀನಿ. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಹಂಗೆ ಸ್ವಲ್ಪ ನಮಗೂ ಅತ್ತೆಗೂ ದುಡ್ಡು ಕೊಟ್ಟಿದ್ದಾರೆ. ದುಡ್ಡದ ಲೆಕ್ಕ ಸಿಗ್ತಾ ಇಲ್ಲ ನಮ್ಗೆ. ಜನಗಳಿಗೆ ಗೊತ್ತಾಗ್ಲಿ, ಅದು ಕಟ್ ಆಗುತ್ತೆ. ಸೊ ನಾನು ಮೈಕ್ ಆರ್ಡರ್ ಮಾಡಿದೆ, ಫೈನಲಿ ಬಂದಿದೆ. ಇದು ನಾಳೆ ಬ್ಲಾಗಲ್ಲಿ ಬರುತ್ತೆ. ಇದು ನಾಳೆ ಅನ್ಬಾಕ್ಸಿಂಗ್ ಮಾಡ್ತೀನಿ, ನಾಳೆ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ. ಸೊ ಅಷ್ಟೇ, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.